ಜೈ ಹಿಂದ್. ನೋಡ್ರಿ, ನಾವು ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ ಹೇಳಿದ್ರ ಮಿರರ್ ಇಮೇಜಸ್ ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಯಾಕಂತಂದ್ರೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ MTS ಎಕ್ಸಾಮ್ ಬಹಳ ಈಸಿ ಇರ್ತಾವ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ನೋಡ್ರಿ, ಫಿಗರ್ ಸೀರೀಸ್ ಬಗ್ಗೆ ಮಾಡಿದ್ವಿ. ಇವಾಗ ಮಿರರ್ ಇಮೇಜ್ ಬಗ್ಗೆ ಜಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇನ್ನೊಂದ್ ಎರಡ್ ಮೂರ್ ಟಾಪಿಕ್ಸ್ ಬರ್ತಾವ. 5 ನಿಮಿಷದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಮ್ಯಾಕ್ಸಿಮಮ್ 5 ನಿಮಿಷದಲ್ಲಿ ನೀವು ಟೋಟಲ್ ರೀಸನಿಂಗ್ ಎಲ್ಲ ಕಂಪ್ಲೀಟ್ ಮಾಡುವಂಗ ನಾನು ಎಲ್ಲ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಫಸ್ಟ್ ಅದಕ್ಕೆ ನಾನು ಇದನ್ನ ತಗೊಂಡ್ ಹೋಗ್ತಾ ಇದ್ದೀನಿ. ಈಸಿಯಾಗಿ ಸ್ಕೋರ್ ಮಾಡುವಂತಹ ಸಬ್ಜೆಕ್ಟ್ ಗಳನ್ನ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದಕ್ಕೊಂದೇನಪ್ಪಾ ಅಂತಂದ ಹೇಳಿದ್ರೆ ಟ್ರಿಕ್ಸ್ ಐತೆ. ಆ ಟ್ರಿಕ್ಸ್ ಅನ್ನ ಹೇಳ್ಕೊಡ್ತೀನಿ. ನನ್ ಜೊತೆ ಏನಂತಂದ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ರಿ. ಟೋಟಲ್ 10 ರಿಂದ 15 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. ಆಮೇಲೆ ಹೋಮ್ವರ್ಕ್ ಕೊಡ್ತೀನಿ 5-6. ಅದನ್ನು ಕೂಡ ಏನಂತಂದ ಹೇಳಿದ್ರೆ ಕಮೆಂಟ್ ಹಾಕ್ರಿ. ಒಂದ್ ಸಾರಿ ನೋಡ್ಬಿಟ್ರಿ ಅಂತಂದ ಹೇಳಿದ್ರೆ ಸಾಕು, ಪರ್ಫೆಕ್ಟ್. ಆಮೇಲೆ ನೆಕ್ಸ್ಟ್ ವಿಡಿಯೋಸ್ ಗಳನ್ನ ನೋಡೋದ್ ಬೇಡ, ಲೈಫ್ ಟೈಮ್ ನೆನ್ಪುಳಿಯುತ್ತೆ ನಿಮ್ಗೆ ಅಂತ ಟ್ರಿಕ್ಸ್ ನಾನು ಹೇಳ್ಕೊಡ್ತೀನಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಿಮ್ಗೆ ಆನ್ಲೈನ್ ಟೆಸ್ಟ್ ಗಳನ್ನ ನಾನು ಕಂಡಕ್ಟ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಯಾರಿಗೆ ಎಲ್ರಿಗೂ ಬೇಕು ಅಂತಂದ ಹೇಳಿದ್ರೆ ಸೇಮ್ ಒರಿಜಿನಲ್ ಎಕ್ಸಾಮ್ ಹೆಂಗಿರುತ್ತೆ, SSC MTS ಎಕ್ಸಾಮ್ ಹೆಂಗಿರುತ್ತೆ, ಸೇಮ್ ಅದೇ ತರ ಏನಪ್ಪಾ ಅಂತಂದ್ರೆ ಕ್ವಶನ್ ಪೇಪರ್ಸ್ ಗಳನ್ನ ಸೆಟ್ ಮಾಡ್ತೀನಿ. ಸೊ ಎಲ್ಲಾನು ಏನಂತಂದ ಹೇಳಿದ್ರೆ ಆಲ್ ಕ್ವಶನ್ಸ್ ಗಳಿರ್ತಾವೆ, ಎಲ್ಲಾ ಸೆಕ್ಷನ್ ಕ್ವಶನ್ಸ್ ಗಳಿರ್ತಾವ. ಸೊ ಯಾರಿಗ್ ಬೇಕು ಎಲ್ಲರೂ ಕಮೆಂಟ್ ಹಾಕ್ರಿ ಬೇಕು ಅಂತಂದ ಹೇಳಿದ್ರೆ ನಾನು ಟ್ರೈ ಮಾಡ್ತೀನಿ ತಗೊಳಕ್ಕೆ. ಕ್ಲಿಯರ್ ಎಲ್ರಿಗೂ? ಎಸ್. ಅದಾದ ನಂತರ MTS ಎಕ್ಸಾಮ್ ಅಂತಂದ್ ಹೇಳ್ಬಿಟ್ಟು ಒಂದು ಟೆಲಿಗ್ರಾಮ್ ಚಾನಲ್ ಐತೆ, ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ರ ಲಿಂಕ್ ಕೊಟ್ಟಿದ್ದೀನಿ, ಎಲ್ಲರೂ ಜಾಯ್ನ್ ಆಗ್ರಿ. ಆಮೇಲೆ ಎಲ್ರಿಗೂ ಶೇರ್ ಮಾಡ್ರಪ್ಪ. ನಂದು ಒಂದ್ ಕನ್ಸ್ ಐತೆ. ಸೊ ರೀಚ್ ಆಗ್ಬೇಕು, ಒಂದ್ ದೊಡ್ಡ ಅಮೌಂಟ್ ಸಬ್ಸ್ಕ್ರೈಬರ್ಸ್ ನ ರೀಚ್ ಆಗ್ಬೇಕು, ವ್ಯೂಸ್ ಆಗ್ಬೇಕು, ಎಲ್ರಿಗೂ ರೀಚ್ ಆಗ್ಬೇಕು ಕರ್ನಾಟಕದಲ್ಲಿ ಇರೋರ್ಗೆ ಅಂತಂದ್ ಹೇಳ್ಬಿಟ್ಟು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಸೊ ಕೆಲವೊಂದು ಮೇನ್ ಏರಿಯಾಸ್ ಬೆಂಗಳೂರಲ್ಲಿ, ಅದಾದ ನಂತರ ಧಾರವಾಡಗಳಲ್ಲಿ ಎಲ್ಲಾ ಕಡೆ ಶೇರ್ ಆಯ್ತು ಅಂತಂದ್ ಹೇಳಿದ್ರೆ ಎಲ್ಲಾ ವಿಡಿಯೋಸ್ ಗಳನ್ನ ಟೂರ್ ನೋಡ್ತಾರ. ಎಲ್ಲ ನಿಮ್ಮಂತ ಬಡ ವಿದ್ಯಾರ್ಥಿಗಳಿಗೆ, ನನ್ನಂತ ಬಡ ವಿದ್ಯಾರ್ಥಿಗಳಿಗೆ ಏನಂತಂದ್ ಹೇಳಿ ತುಂಬಾ ಯೂಸ್ ಆಗತ್ತೆ. ಸೊ ಎಲ್ಲಾ ಕಡೆ ಶೇರ್ ಮಾಡ್ರಪ್ಪ. ನಿಮ್ದು ಯೂಟ್ಯೂಬ್ ಚಾನಲ್ ಗಳಿರ್ತಾವ, ಇನ್ಸ್ಟಾಗ್ರಾಮ್ ಇರ್ತಾವ, ಟೆಲಿಗ್ರಾಮ್, ಎಲ್ಲಾ ಕಡೆ ಏನಂತಂದ್ರೆ ವಿಡಿಯೋಸ್ ಗಳನ್ನ ಶೇರ್ ಮಾಡ್ರಿ. ನಾನ್ ಹೇಳುವಂತದ್ದು ನಿಮ್ಗೆ ಅರ್ಥ ಆಗ್ತಿದ್ರೆ, ನನ್ ಪಾಠ ನಿಮ್ಗೆ ಇಷ್ಟ ಆಗ್ತಿದ್ರೆ ಎಲ್ರಿಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಫೋರ್ಸ್ಲಿ. ಕ್ಲಿಯರ್ ಎಲ್ರಿಗೂ? ಎಸ್. ನೆಕ್ಸ್ಟ್ ಕ್ಲಾಸ್ ನೋಡ್ರಿ, ಮಿರರ್ ಇಮೇಜ್ ಬಗ್ಗೆ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಟ್ರಿಕ್ಸ್. ಏನಪ್ಪಾ ಅಂತಂದ ಹೇಳಿದ್ರೆ ಸಿಂಪಲ್. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಕ್ವಶನ್ ಕೊಟ್ಟಿರ್ತಾರೆ ಕನ್ನಡದಾಗ. ಏನಪ್ಪಾ ಅಂತಂದ್ರೆ ಕ್ವಶನ್ ಕೊಟ್ಟಿರ್ತಾರೆ. ನಾನು ಚಿತ್ರ ಇಂಪಾರ್ಟೆಂಟ್ ಅಂತಂದ ಹೇಳಿ ಕ್ವಶನ್ ಅನ್ನ ಕನ್ನಡ ತಗೊಂಡಿಲ್ಲ. ಮಿರರ್ ಕನ್ನಡಿ ಅಥವಾ ಮಿರರ್ ಚಿತ್ರ ಕೊಡ್ರಿ ಬರೀರಿ ಅಂತಂದ್ ಹೇಳ್ತಾರೆ. ಸೊ ಯಾವ್ದಾದ್ರು ಒಂದು ಚಿತ್ರವನ್ನ ನೋಡ್ರಿ. ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಈಗ ಈ ರೀತಿಯಾಗಿ ಒಂದ್ 2 ಚಿತ್ರಗಳನ್ನ ಕೊಟ್ಟಿದಾರ ಅಂತ ಅನ್ಕೊಳ್ಳಿ. ಕ್ಲಿಯರ್? ಸೊ ಈ ಕಡೆ ಏನಪ್ಪಾ ಅಂತಂದ ಹೇಳಿದ್ರೆ ಕೈಯಲ್ಲಿ ಏನೋ ಒಂದು ವೆಪನ್ಸ್ ಏನೋ ಒಂದು ಈ ತರ ಕೊಟ್ಟಿದ್ದಾನೆ. ಸೊ ಇದ್ರದ್ದು ಮಿರರ್ ಇಮೇಜ್ ಅನ್ನ ಕಂಡಿಡೀರಿ ಅಂತ ಹೇಳಿ ನೀವೇನ್ ಮಾಡ್ಬೇಕು, ಎಲ್ರು ಏನಂತಂದ ಹೇಳಿದ್ರೆ ಒಂದು ಪೇಪರ್ ಗಳನ್ನ ತಗೊಳ್ರಿ. ಸ್ಮಾಲ್ ಸ್ಮಾಲ್ ಪೇಪರ್ಸ್ ಗಳನ್ನ, ಈ ತರ ಪೇಪರ್ಸ್ ಗಳನ್ನ ಏನಂತಂದ ಹೇಳಿದ್ರೆ ಮಾಡಿಟ್ಕೊಳ್ರಿ. ಇವಾಗ ನಿಮ್ಗೆ ಪ್ರಾಕ್ಟೀಸ್ ಮಾಡಕ. ಇವನ್ SSC MTS ಎಕ್ಸಾಮ್ ಅಲ್ಲಿ ಅವ್ನು ನಿಮ್ಗೆ ಪೇಪರ್ ಕೊಟ್ಟಿರ್ತಾನ. ಆ ಪೇಪರ್ ಅಲ್ಲಿ ಇದೇನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಕಡೆ ಸೈಡ್ ತನ ಹರಿದ್ ಬಿಟ್ಟು ಅದನ್ನ ಏನಂತಂದ ಹೇಳಿದ್ರೆ ಇಟ್ಕೊಡ್ರಿ. ಈ ತರ ನಿಮ್ದು ಏನಂತಂದ ಹೇಳಿದ್ರೆ ಪೇಪರ್ ಇರುತ್ತೆ ಅನ್ಕೊಡ್ರಿ. ಸೊ ಇಲ್ಲಿ ಈ ತರ ಚಿತ್ರ ಕೊಟ್ಟಿದ್ದಾನ, ಓಕೆ, ಚಿತ್ರಗಳನ್ನ ಬಿಡಿಸ್ಕೊಳ್ಳೋದು. ಇಲ್ಲ ಅಂತಂದ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಆಪಲ್ ಅಂತಂದ್ ಕೊಟ್ಟಿರ್ತಾನ. ಸೊ ಇದನ್ನ ಏನಪ್ಪಾ ಅಂತಂದ ಹೇಳಿದ್ರೆ ನಂಗೆ ಮಿರರ್ ಇಮೇಜ್ ನ ಕಂಡಿಡೀರಿ ಅಂತಂದ್ ಹೇಳ್ತಾನೆ. ಅವಾಗ ನೀವೇನ್ ಮಾಡ್ಬೇಕು, ಇಲ್ಲಿ ಏನಿರತ್ತಲ್ಲ ಅದನ್ನೇ ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಬರ್ಕೊಳ್ಬೇಕು. ಆಮೇಲೆ ಯಾವ ಕಡೆ ಮಿರರ್ ಇಟ್ಟಿದಾನೆ, ಇಲ್ಲಿ ಮಿರರ್ ಇಟ್ಟಿದಾನೆ. ಸೊ ಅದನ್ನು ಕೂಡ ಬರಿಬೇಕು. ಇಲ್ಲ MN ಅಂತಂದ್ ಈ ತರ ಕೊಟ್ಟಿದ್ದಾನೆ, MN ಅಂತಂದ ಹೇಳಿ ಬರೆಯಕ್ ಹೋಗ್ಬಿಟ್ರೆ ಒಂದ್ ಲೈನ್ ಅಂತಂದ್ ಬರ್ಕೊಡ್ರಿ. ಸೊ ಇದ್ರ ಮೇಲೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಸಾರಿ ಅಥವಾ 2 ಸಾರಿ ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ತಿದ್ಕೊಳ್ರಿ. ತಿದ್ದಿದ ನಂತರ ಇದನ್ನ ಉಲ್ಟಾ ಹೊಳ್ಸ್ರಿ. ಸೊ ರಿಟರ್ನ್ ಏನಪ್ಪಾ ಅಂತಂದ ಹೇಳಿದ್ರೆ ಉಲ್ಟಾ ಮಾಡಿದ್ರಿ ಅಂತಂದ ಹೇಳಿದ್ರೆ ಸೊ ಹಿಂದ್ಗಡೆ ಮೂಡಿರುತ್ತ. ಆ ಮೂಡಿರೋದ್ರಲ್ಲಿ ಏನಪ್ಪಾ ಅಂತಂದ ಹೇಳಿ ಗೆರೆಯನ್ನ ಈ ತರ ಈ ಕಡೆ ಬರಬೇಕು. ಸೊ ಅದಾದ ನಂತರ ಇಲ್ಲಿ ಅಕ್ಷರಗಳು ಬಂದಿರ್ತಾವ ನೋಡ್ರಿ. ಇಲ್ಲಿ ಏನ್ ಮೂಡಿರ್ತಾವಲ್ಲ ಅದನ್ನ ಏನಪ್ಪಾ ಅಂತಂದ ಹೇಳಿ ತಿದ್ದುಕೊಳ್ರಿ. ಅವಾಗ ನಿಮ್ಗ ಕರೆಕ್ಟ್ ಆಗಿರೋ ಮಿರರ್ ಆನ್ಸರ್ ಬರುತ್ತಾ. ಇದು ಸೂಪರ್ ಆಗಿರೋ ಟ್ರಿಕ್. ಆಮೇಲೆ 100% ಆನ್ಸರ್ ಕರೆಕ್ಟ್. ಈ ತರ ಟ್ರಿಕ್ಸ್ ಎಲ್ಲೂ ಕೇಳಕ್ ಆಗಿರಲ್ಲ ನಿಮ್ಗೆ. ಕ್ಲಿಯರ್? ನನ್ ಕ್ಲಾಸ್ ಬಿಟ್ರೆ ಬೇರೆ ಎಲ್ಲೂ ಇಲ್ಲ. ಸೊ ಎಲ್ರಿಗೂ ಯೂಸ್ ಆಗತ್ತಾ? ಟ್ರೈ ಮಾಡೋಣ. ಸೊ ಫಸ್ಟ್ ಏನ್ ಮಾಡ್ರಿ, ನಾನು ಹೇಳ್ದಂಗ್ ಪೇಪರ್ನ ತಗೊಳ್ರಿ. ಪೇಪರ್ನ ತಗೊಂಡೇನಪ್ಪಾ ಅಂತಂದ ಹೇಳಿದ್ರೆ ಈ ತರ. ಸೊ ಇಲ್ಲಿ ಏನೈತಿ, QORVSJLVY FN ಅಂತಂದೈತೆ. ಬರ್ಕೊಂಡು ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಗೆರೆಯನ್ನ ಹೇಳ್ಕೊಳ್ರಿ. ಆಮೇಲೆ ನಿಮ್ಗೆ ಆನ್ಸರ್ ಏನ್ ಬರುತ್ತ, ಸೊ ಇದ್ ನೀವು ಒಂದ್ಸರಿ ತಿದ್ಕೊಳ್ರಿ. ತಿದ್ಕೊಂಡ್ ನಂತರ ಹಿಂದ್ಗಡೆ ಏನಪ್ಪಾ ಅಂತಂದ್ರೆ ಪೇಪರ್ನ ರಿಟರ್ನ್ ಮಾಡ್ರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಗೆರೆ ಬರ್ಬೇಕು. ಫಸ್ಟ್ ಏನಂತಂದ ಹೇಳಿದ್ರೆ ಗೆರೆ ಬರಬೇಕು. ಇಲ್ಲಿ ಏನ್ ಮಾಡಿರ್ತಾರಲ್ಲ, ಬರ್ದಿರುತ್ತಲ್ಲ ಆ ಗೆರೆಯನ್ನ ಇಲ್ಲಿ ಹಾಕೊಂಡು ಸೊ ಉಳಿದಿರೋದ್ನೇನಪ್ಪಾ ಅಂತಂದ ಹೇಳಿ ತಿದ್ಕೊಂತ ಹೋಗ್ರಿ. ತಿದ್ದಿದ ನಂತರ ನಿಮ್ಗೆ ಏನ್ ಆನ್ಸರ್ ಬರುತ್ತಾ ಆ ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ ಇದ್ರಲ್ಲಿ ಯಾವ್ದ್ರಲ್ಲೂ ಒಂದಾದ್ರೂ ಇರುತ್ತೆ. ಒಂದ್ ಆಪ್ಷನ್, 2, 3, 4ರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಟ್ರೈ ಮಾಡ್ರಿ. ನಾನು ನಿಮ್ ಜೊತೆಗೆ ಏನಪ್ಪಾ ಅಂತಂದ ಹೇಳಿದ್ರೆ ಇವಾಗ ಟ್ರೈ ಮಾಡ್ತೀನಿ. ಸೊ Q ಅಂತಂದೈತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ O ಐತಿ, R ಐತಿ. ಆಮೇಲೆ ನೆಕ್ಸ್ಟ್ VSJLVY
ಸೊ ಎಫ್ ಎನ್ ಅಂತಂದೈತೆ, ಆಮೇಲೆ ಗೆರೆ ಐತೆ. ಸೊ ನೀವೆಲ್ಲ ಹಿಂದ್ಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಮೂಡಿರುತ್ತಲ್ಲ, ಹಿಂದ್ಗಡೆ ಈ ತರ ಏನಂತಂದ್ರೆ ಮೂಡಿರುತ್ತೆ. ಇಲ್ಲಿ ಹಿಂದ್ಗಡೆ ನಾನು ಇಲ್ಲಿ ಬರ್ಕೊಂಡಿದೀನಿ, ಇಲ್ಲಿ ಹಿಂದ್ಗಡೆ ಮೂಡಿರುತ್ತೆ. ಇದ್ರ ಮೇಲೆ ನೀವು ಗೆರೆಯನ್ನ ಎಳೆದ್ಬಿಟ್ಟು ಸೊ ಬರ್ಕೊಂಡ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಮಿರರ್ ಇಮೇಜ್ ಬರುತ್ತೆ. ಅದು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿರುತ್ತೆ. ಸೊ ಇಲ್ಲಿ ನಿಮ್ಗೆ ಕಾಣಿಸಾಕತೈತಿ ನನ್ ಮಿರರ್ ಒಳಗಡೆ ನೋಡ್ರಿ, ನನ್ ಫೋಟೋ ಏನೈತಲ್ಲ, ಸೊ ಅದ್ರ ಬದಲಾಗಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಆನ್ಸರ್ ನ ತೋರಿಸ್ತಾ ಇದೀನಿ. ಸೊ ಯಾವ ತರ ಬಂದಿರತ್ತೆ ಅಂತಂದ ಹೇಳಿದ್ರೆ ಇಲ್ಲಿ ನಿಮ್ದು ಗೆರೆ ಬಂದಿರುತ್ತೆ. ಸೊ ಇಲ್ಲಿ ನೋಡ್ರಿ ಈ ತರ ಏನಪ್ಪಾ ಅಂತಂದ್ರೆ ನಿಮ್ದು ಗೆರೆ ಬಂದಿರುತ್ತೆ, ಅದನ್ನ ಬಿಡ್ರಿ. ಅದಾದ ನಂತರ ನೆಕ್ಸ್ಟ್ ಏನೇನ್ ಬಂದಿರುತ್ತೆ ನೋಡ್ಕೊಳ್ರಿ. ಸೊ ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಎನ್ ಈ ತರ ಬಂದಿರುತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಎಫ್ ಬಂದಿರುತ್ತೆ. ಸೊ ಎಫ್ ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ನಿಮಿಷ ಇರಿ, ಯಾವ ತರ ಬಂದಿರುತ್ತೆ ಅಂತಂದ್ ಕರೆಕ್ಟ್ ಆಗಿ ಬರೆಯೋಣ. ಸೊ ನೋಡ್ರಿ ಈ ತರ ಎಫ್ ಬಂದಿರುತ್ತೆ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಎಫ್ ಈ ತರ ಬಂದಿರುತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ವೈ ಈ ತರ ಬಂದಿರುತ್ತೆ. ಆಮೇಲೆ ವಿ, ಎಲ್, ಆಮೇಲೆ ಜೆ, ಆಮೇಲೆ ನೆಕ್ಸ್ಟ್ ನೋಡ್ರಿ ಎಸ್ ಈ ತರ ಬಂದೈತೆ. ಆಮೇಲೆ ವಿ, ಆರ್, ಓ, ಕ್ಯೂ ಅಂತಂದ ಹೇಳಿ ಈ ತರ. ಈ ಆಪ್ಷನ್ ಯಾವ್ದ್ರಲ್ಲಿ ಐತಿ ನೋಡ್ರಿ, ಆ ಆಪ್ಷನ್ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗಿರುತ್ತೆ. ಫಸ್ಟ್ ಏನು ಎನ್ ಬಂದಿರುತ್ತೆ, ಇಲ್ಲಿ ನೋಡ್ರಿ ಕ್ಯೂ ಐತೆ, ಅಂದ್ರೆ ಈ ಆಪ್ಷನ್ ಆಗಂಗಿಲ್ಲ. ನೆಕ್ಸ್ಟ್ ನೋಡ್ರಿ ಎನ್ ಇಲ್ಲಿ ಉಲ್ಟಾ ಕೊಟ್ಟಿದ್ದಾನ, ನಮ್ಗೆ ಏನ್ ಬರ್ಬೇಕು, ಎನ್ ಈ ರೀತಿಯಾಗಿ ಬರ್ಬೇಕು, ಇದು ಕೂಡ ಆಪ್ಷನ್ ಆಗಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಇದನ್ನ ನೀವು ಅಬ್ಸರ್ವ್ ಮಾಡಿದಾಗ ನೋಡ್ರಿ ಯಾವ್ದು ಆಪ್ಷನ್ ಇಲ್ಲಿ ನೋಡ್ರಿ ಇವೆರಡು ಏನಂತಂದ್ರೆ ಆಲ್ಮೋಸ್ಟ್ ಸೇಮ್ ಇದಾವೆ. ಇಲ್ಲಿ ಜೆ ಕೊಟ್ಟಿದ್ದಾನೆ ನೋಡ್ರಿ ಮಿಡಲ್, ಜೆ ಬರಂಗಿಲ್ಲ. ಅಂದ್ರೆ ಆಪ್ಷನ್ ಒನ್ ಏನಪ್ಪಾ ಅಂತಂದ್ರೆ ನಮಗ್ ಬಂದಿರೋ ಕರೆಕ್ಟ್ ಆಗಿರೋ ಥಿಂಗ್ ಆಗೈತೆ. ಆಪ್ಷನ್ ಒನ್ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗೈತೆ. ಸೊ ನಾವು ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಮಾಡ್ಕೋಬೇಕು. ಸೇಮ್ ಸಿಂಪಲ್ ಇನ್ನೊಂದ್ ಐತೆ ನೋಡ್ರಿ, ಇದನ್ನ ಟ್ರೈ ಮಾಡ್ರಿ ನೋಡೋಣ. ಸೊ ಸೇಮ್ ಪೇಪರ್ ಒಳಗಡೆ ತಗೊಳ್ರಿ. ಪೇಪರ್ ಒಳಗಡೆ ತಗೊಂಡ್ ಏನಪ್ಪಾ ಅಂತಂದಿದ್ರೆ ಅಲ್ಲಿ ಹೆಂಗ್ ಕೊಟ್ಟಿದಾನ ಸೇಮ್ ಅದೇ ತರ ಬರ್ಕೋಬೇಕು, ಬೇರೆ ಯಾವ ತರ ಬರ್ಕೊಳಂಗಿಲ್ಲ. ಆಮೇಲೆ ಎಲ್ಲಿ ಕನ್ನಡಿ ಇಟ್ಟಿದಾನ ಅಲ್ಲಿ ಗೆರೆಯನ್ನ ಎಳ್ಕೊಡ್ರಿ. ಗೆರೆಯನ್ನ ಎಳ್ಕೊಂಡು ಈ ಪೇಪರ್ ಇರುತ್ತಲ್ಲ ಅದ್ರ ಪೇಪರ್ ಹಿಂದ್ಗಡೆ ಸೊ ಒಂದ್ ಸಾರಿ ಅಥವಾ ಎರಡ್ ಸಾರಿ 3 ಸಾರಿ ತಿಂದ್ರೆ ನಡೀತಿತ್ತು. 30 ಸೆಕೆಂಡ್ ಒಳಗಡೆ ನಿಮ್ಗೆ ಆನ್ಸರ್ ಬರುತ್ತೆ ಕ್ಲಿಯರ್ ಆಗಿ. ನಾನು ನಿಮ್ ಜೊತೆಗೆ ಮಾಡ್ತೀನಿ ಏನ್ ಆನ್ಸರ್ ಬರುತ್ತೆ ಅಂತಂದ್ ಹೇಳ್ಬಿಟ್ಟು. ನೋಡ್ರಿ GPUM, S, R ಅಂತಂದೈತೆ, ಆಮೇಲೆ ಗೆರೆಯನ್ನ ಕೊಟ್ಟಿದ್ದಾನೆ. ಸೊ ಇವಾಗ ನೀವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ಹಿಂದ್ಗಡೆ ಮೂಡಿರುತ್ತಲ್ಲ ಅದನ್ನ ತಗೊಳ್ರಿ. ಸೊ ಅದನ್ನ ಹೆಂಗ್ ಬರ್ಕೋಬೇಕು ಮೂಡಿರೋದ್ನ. ಸೊ ಇನ್ನೊಂದ್ ಪೇಪರ್ ಏನಪ್ಪಾ ಅಂತಂದ್ರೆ ಹಿಂದ್ಗಡೆ ಪೇಪರ್ ಅಲ್ಲಿ ಬಂದಿರುತ್ತಲ್ಲ, ಇದ್ರ ಹಿಂದ್ಗಡೆ ಪೇಪರ್ ಇದು. ಸೊ ಗೆರೆ ಇಲ್ಲಿ ಬಂದಿರುತ್ತ, ಆಮೇಲೆ ನೆಕ್ಸ್ಟ್ ಉಳಿದಿದ್ದು ಲೆಟರ್ಸ್ ಗಳು ಬಂದಿರ್ತಾವ. ಯಾವ ತರ ಬಂದಿರ್ತಾವ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬಂದಿರ್ತಾವ ನಿಮ್ಗೆ ನೋಡ್ರಿ. ಸೊ ಈ ತರ ಬಂದಿರುತ್ತಾ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಗೆರೆ ಬಂದಿರುತ್ತ. ಸೊ ಫಸ್ಟ್ ಏನಂತಂದ ಹೇಳಿದ್ರೆ ಆರ್ ಈ ತರ ಬಂದೈತೆ. ಆಮೇಲೆ ನೆಕ್ಸ್ಟ್ ಯಾವ ತರ ಬಂದೈತಿ, ಎಸ್ ಬಂದೈತಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಎಂ. ಆಮೇಲೆ ನೆಕ್ಸ್ಟ್ ಏನು ಯು. ಆಮೇಲೆ ನೆಕ್ಸ್ಟ್ ಪಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಜಿ ಈ ತರ ಬಂದಿರುತ್ತೆ. ಕ್ಲಿಯರ್, ಜಿ. ನೋಡ್ರಿ ಈ ಆಪ್ಷನ್ ಎಲ್ಲಿ ಐತಿ ನೋಡ್ರಿ, ಫಸ್ಟ್ ಏನು ಆರ್ ಬರ್ಬೇಕು. ಸೊ ಇದ್ರೊಳಗ ಆರ್ ಐತಿ ನೋಡ್ರಿ, ಈ ಲಾಸ್ಟ್ ಆಪ್ಷನ್ ಆಗಂಗಿಲ್ಲ. 1, 2, 3, 4ರಲ್ಲಿ 4 ಆಪ್ಷನ್ ಆಗಂಗಿಲ್ಲ, ಫೋರ್ತ್ ಒನ್. ಆಮೇಲೆ ಎಲ್ಲಾ ಕಡೆ ಆರ್ ಐತಿ, ಆರ್ ಈ ತರ ಬರಬೇಕು. ಬಟ್ ಅದ್ರ ಇಲ್ಲಿ ಉಲ್ಟಾ ಕೊಟ್ಟಿದಾನ, ಸೆಕೆಂಡ್ ಆಪ್ಷನ್ ಬರಂಗಿಲ್ಲ. ಇನ್ನು ಉಳಿದಿರೋದು 2 ಆಪ್ಷನ್ ಒಳಗಡೆ ನೋಡ್ರಿ ಯಾವ್ದು ಕರೆಕ್ಟ್ ಐತಿ. ಸೊ ಇಲ್ಲಿ ನೋಡ್ರಿ ಎಸ್ ಚೇಂಜ್ ಆಗೈತಿ ನೋಡ್ರಿ, ಇಲ್ಲಿ ಎಸ್ ಚೇಂಜ್ ಮಾಡಿದಾನ. ಅಂದ್ರೆ ಇಲ್ಲಿ ನಮ್ದು ಆನ್ಸರ್ ಯಾವ್ದು ಕರೆಕ್ಟ್ ಆಗತ್ತಪ್ಪ ಅಂತಂದ ಹೇಳಿದ್ರೆ ಆಪ್ಷನ್ 1 ಕರೆಕ್ಟ್ ಆಗತ್ತ. ಸೊ ತುಂಬಾ ಈಸಿ ಅಲ್ಲ, ಈಸಿಯಾಗಿ ಏನಂತಂದ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೋಬಹುದು. ನೋಡ್ರಿ ನೆಕ್ಸ್ಟ್ ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್. ಸೊ ಜೂಮ್ ಮಾಡ್ತೀನಿ ನೋಡ್ರಿ. ಇದೇನಪ್ಪಾ ಅಂತಂದ ಹೇಳಿದ್ರೆ ಇದು ನಿಮಗ್ ಕ್ವಶನ್. ಸೊ ಹೋಮ್ ವರ್ಕ್ ನಂಬರ್ 1 ಅಂತಂದ್ ಅನ್ಕೊಡ್ರಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಿಮಗ ಕ್ವಶನ್ ನಾನು ಹೇಳ್ತೀನಿ ಸಿಂಪಲ್ ಆಗಿ ಯಾವ ತರ ಮಾಡ್ಕೋಬೇಕಂತಂದ್ ಹೇಳ್ಬಿಟ್ಟು ಆ ತರ ಮಾಡ್ರಿ. ಸೊ ಎಲ್ರು ಕಮೆಂಟ್ ಅಲ್ಲಿ ಹಾಕ್ಬೇಕು ಎಷ್ಟು ಆನ್ಸರ್ ಬರುತ್ತೆ ಅಂತಂದ ಹೇಳಿ. ಇದು ನಿಮ್ ಪೇಪರ್, ಇದನ್ ಪೇಪರ್ ತಗೊಳ್ರಿ. ಸೊ ಪೇಪರ್ ಏನಪ್ಪಾ ಅಂತಂದ ಹೇಳಿದ್ರೆ ಅವ್ನು ಹೆಂಗ್ ಕೊಟ್ಟಿದಾನ ಸೇಮ್ ಅದೇ ತರ ಬರ್ಕೊಡ್ರಿ. CAPITAL246. ಆಮೇಲೆ ಇಲ್ಲಿ ಏನಂತಂದ ಹೇಳಿದ್ರೆ ಗೆರೆಯನ್ನ XY ಅಂತ ಹೇಳ್ತಿದ್ದಾರೆ. ಸೊ ಒಂದ್ಸರಿ ಇನ್ನೊಂದ್ಸರಿ ಏನಪ್ಪಾ ಅಂತಂದ ಹೇಳಿದ್ರೆ ಇದನ್ನ ತಿದ್ಕೊಳ್ರಿ. ತಿದ್ಕೊಂಡ್ ನಂತರ ನಿಮ್ಗೆ ಹಿಂದ್ಗಡೆ ಆನ್ಸರ್ ಬಂದಿರುತ್ತೆ ನೋಡಿ. ಸೊ ಇಲ್ಲಿ ಗೆರೆ ಬಂದಿರುತ್ತೆ, ಇಲ್ಲಿ ಲೆಟರ್ಸ್ ಗಳು ಬಂದಿರ್ತಾವ. ಯಾವ ಲೆಟರ್ಸ್ ಕರೆಕ್ಟ್ ಆಗಿ ಮ್ಯಾಚ್ ಆಗಿದಾವ ಅಂತ ನೋಡ್ಕೊಳ್ರಿ. ಆಪ್ಷನ್ಸ್ ಗಳಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗತ್ತಾ ಆ ಆಪ್ಷನ್ ಅನ್ನ ಕಮೆಂಟ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಆನ್ಸರ್ ಅನ್ನ ಹಾಕ್ಬೇಕು. ಕ್ಲಿಯರ್. ಸೊ ಎಲ್ರಿಗೂ ಸೊ ಹಾಕ್ರಿ ನೋಡೋಣ. ಎಸ್ ಅದೇ ತರ ನೋಡ್ರಿ ನಾವು ಹಂಗೆ ನಡುವೆ ತುಂಬಾ ಇಂಟ್ರೆಸ್ಟ್ ಇದ್ದಾಗ GK ಪಾಯಿಂಟ್ಸ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ವಿ. ಹಂಗೆ ಇವಾಗ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಡೌಲ್ ಹೌಸಿ ಬಗ್ಗೆ ಎಲ್ರಿಗೂ ನಿಮ್ಗೆ ಗೊತ್ತೈತೆ. ಡೌಲ್ ಹೌಸಿ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರೋನು. ಇವನ್ ಏನ್ ಮಾಡ್ತಾಪ ಅಂತಂದ ಹೇಳಿದ್ರೆ ಫಸ್ಟ್ ಟೈಮ್ ನಮ್ಗೆ ರೈಲು ಮಾರ್ಗವನ್ನ ಸ್ಥಾಪನೆ ಮಾಡ್ತಾನ. ಎಲ್ಲಿಂದ ಇಲ್ಲಿವರೆಗೂ, ಮುಂಬೈದಿಂದ ಥಾನೆವರೆಗೂ ಸ್ಥಾಪನೆ ಮಾಡ್ತಾನೆ. ಯಾವಾಗ 1853ರಲ್ಲಿ. ಟೋಟಲ್ ಆಗಿ 84 ಕಿಲೋಮೀಟರ್. 84 ಕಿಲೋಮೀಟರ್ 34. ಎಸ್ 34 ಕಿಲೋಮೀಟರ್ ದೂರವನ್ನ ಮಾಡ್ತಾನೆ.
ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಟೆಲಿಗ್ರಾಫ್ ಅಂತಂದ್ ಹೇಳ್ತೀವಿ. ಇದನ್ನು ಕೂಡ ಏನಪ್ಪಾ ಅಂತಂದ್ ಹೇಳಿ ಇವಾಗ ನಾವು ಹಲೋ ಅಂತಂದ್ ಮಾತಾಡ್ತೀವಲ್ಲ ಹಿಂದಿನ ಕಾಲದಲ್ಲಿ ಆ ಫೋನ್ಗಳಿದ್ವಲ್ಲ ಅದು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಇವನೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ್ ಹೇಳ್ಬಿಟ್ಟು ಸೊ ಒಂದೇನಪ್ಪಾ ರೂಲ್ ಅನ್ನ ತಗೊಂಡ್ ಬರ್ತಾನ. ಈ ರೂಲ್ ಪ್ರಕಾರ ಯಾವ ಭಾರತದ ಸಂಸ್ಥಾನ ದೇಶೀಯ ಸಂಸ್ಥಾನ ಬ್ರಿಟಿಷರ ಆಡಳಿತಕ್ಕೆ ಒಳಪಡತ್ತಪ್ಪ ಅಂತಂದ್ ಹೇಳಿದ್ರೆ ನಾವ್ ಯಾವ್ದಂತಂದ್ ಹೇಳ್ತೀವಿ ಸತಾರ. ಫಸ್ಟ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಸತಾರ ಸಂಸ್ಥಾನ. ಅಲ್ಲಿ ಅವರಿಗೆ ದತ್ತು ಮಕ್ಕಳನ್ನ ತಗೊಂಡಿರ್ತಾರೆ. ಸೊ ನೀವು ತಗೊಳಂಗಿಲ್ಲ ಹಕ್ಕಿಲ್ಲ ಅಂತ ಹೇಳ್ಬಿಟ್ಟು ಈ ಸತಾರ ಸಾಮ್ರಾಜ್ಯವನ್ನ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರ್ಸ್ಕೊಂತಾರ. ಇಷ್ಟು ಪಾಯಿಂಟ್ಸ್ ಗಳನ್ನ ಸೈಡ್ ಗಲ್ಲೇ ಬರ್ದಿಟ್ಕೊಡ್ರಿ. ಎಸ್ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ನೆಕ್ಸ್ಟ್ ಕ್ವಶನ್. ಸೊ ಇದ್ರ ಜೊತೆ ನಿಮ್ ಜೊತೆಗೆ ನಾನು ಕೂಡ ಏನಂತಂದ್ ಹೇಳಿದ್ರೆ ಟ್ರೈ ಮಾಡ್ತೀನಿ. 1 2 3 4 ಆಪ್ಷನ್ ಅಲ್ಲಿ ಯಾವ್ದು ಬರುತ್ತಾ ಫಸ್ಟ್ ನೀವೇನ್ ಮಾಡ್ಬೇಕು, ಈ ರೀತಿಯಾಗಿರೋ ಒಂದು ಪೇಪರ್ ನ ತಗೋಬೇಕು. ಪೇಪರ್ ನ ತಗೊಂಡು ಅಲ್ಲಿ ಹೆಂಗ್ ಕೊಟ್ಟಿದಾನ ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರ್ಕೊಬೇಕು. ಸೊ ಬರ್ಕೊಂಡ್ ನಂತರ ನಿಮ್ಗೆ ಯಾವ ಆಪ್ಷನ್ ಬರುತ್ತೆ ಅಂತಂದ್ ಹೇಳಿ ಹಿಂದ್ಗಡೆ ಸೊ ಅದನ್ನ ರಿಟರ್ನ್ ಈಗೇನ್ ಪೇಪರ್ ಅಲ್ಲಿ ಬರ್ದಿರ್ತಾರಲ್ಲ ಅದ್ರ ಹಿಂದ್ಗಡೆ ಪೇಜ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮೂಡಿರುತ್ತ ಆ ಮೂಡಿರೋದನ್ನ ಕರೆಕ್ಟ್ ಆಗಿ ತಿದ್ಕೊಡಿ. ಸೊ ನಾನ್ ನಿಮ್ ಜೊತೆಗೆ ಇವಾಗ ಮಾಡ್ತೀನಿ ನೋಡೋಣ ಹೆಂಗ್ ಬರುತ್ತ ನಿಮ್ದು ಆನ್ಸರ್ ಏನ್ ಬರುತ್ತಂತ ನಾನು ತೋರಿಸ್ತೀನಿ. ಇವಾಗ L3 ಎಲ್ರು ಮಾಡ್ಬೇಕು ಕಂಪಲ್ಸರಿ. ಈ ಆಮೇಲೆ ನೆಕ್ಸ್ಟ್ ನೋಡ್ರಿ 2 VDZ ಅಂತ ಹೇಳ್ಬಿಟ್ಟು ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಮಿರರ್ ಲೈನ್ ಕೊಡ್ರಿ. ಎಲ್ರು ಮಾಡಿದೀರಾ? ಸೊ ಯಾವ ಆಪ್ಷನ್ ಬರುತ್ತೆ ನೋಡ್ರಿ ನಮ್ಗೆ ಈ ರೀತಿಯಾಗಿ ಬಂದಿರುತ್ತೆ. ಮಿರರ್ ಅಂತ ಮಾಡಿದಾಗ ನಮ್ಗೆ ಈ ರೀತಿಯಾಗಿ ಆನ್ಸರ್ ಬಂದಿರುತ್ತೆ. ಸೊ ಯಾವ ರೀತಿಯಾಗಿ ಸರ್ ಈ ರೀತಿಯಾಗಿ ಬಂದಿರುತ್ತೆ Z ರೀ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಟಿ ಈ ತರ ಬಂದಿರ್ತೈತಿ. ಆಮೇಲೆ ನೆಕ್ಸ್ಟ್ ವಿ ಬಂದಿರುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ 2 ಆಮೇಲೆ ಇ ಆಮೇಲೆ 3 ಎಲ್. ಸೊ ಈ ಆಪ್ಷನ್ ಐತ್ ನೋಡ್ರಿ ಯಾವ್ದ್ರೊಳಗಡೆ. ಸೊ ಲಾಸ್ಟ್ ಈ ತರ ಝಡ್ ಬರ್ಬೇಕಾ ಎಲ್ಲಾ ಕಡೆ ಇದಾವ. ಎಲ್ಲಾ ಕಡೆ ಇದಾವ. ಇಲ್ಲಿ ನೋಡ್ರಿ ಸೆಕೆಂಡ್ ಆಪ್ಷನ್ ಇಲ್ಲಿ ಮೂರ್ ಐತಿ. ಇಲ್ಲಿ ಬಂದ್ ನೋಡ್ರಿ ಪಿ ಅಂತಂದ್ ಐತಿ. ಈ ಆಪ್ಷನ್ 3 4 ಆಗಂಗಿಲ್ಲ. ಆದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ 1 2ರಲ್ಲಿ ಮಾತ್ರ ಆಗುತ್ತ. ಸೊ ಇದ್ರಲ್ಲಿ ಯಾವ್ದು ಕರೆಕ್ಟ್ ಆಗತ್ತ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ 2 ಉಲ್ಟಾ ಕೊಟ್ಬಿಟ್ಟಿದ್ದಾನ. ಸೊ ಆಪ್ಷನ್ 1 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಆಪ್ಷನ್ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮಗ್ ಹೋಮ್ವರ್ಕ್. ಸೊ ಆಲ್ರೆಡಿ ನಾನು ಒಂದು ಹೋಮ್ವರ್ಕ್ ಅನ್ನ ಕೊಟ್ಟಿದ್ದೀನಿ. ಇವಾಗ ಏನಪ್ಪಾ ಅಂತಂತ ಹೇಳಿದ್ರೆ ಇನ್ನೊಂದು ಹೋಮ್ವರ್ಕ್. ಸೊ ಟೋಟಲ್ ಆಗಿ ನಿಮಗೂ ಕೂಡ ಏನಂತಂತ ಹೇಳಿದ್ರೆ 5 ರಿಂದ 6 ಕ್ವಶನ್ಸ್ ಗಳನ್ನ ಹೋಮ್ವರ್ಕ್ ಆಗಿ ಕೊಡ್ತೀನಿ. ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಜಾಬ್ ಆಗ್ಬೇಕು ಅಂತಂದ ಹೇಳಿದ್ರೆ ಮಾಡ್ಬೇಕು ಸರ್. ನಂಗೆ ಜಾಬ್ ಬೇಡ ಅಂತಂದ ಹೇಳಿದ್ರೆ ನಿಮ್ ಇಷ್ಟ. ಎಸ್ ಇದು ನೋಡ್ರಿ ಹೋಮ್ವರ್ಕ್ ನಂಬರ್ ಏನಪ್ಪಾ ಅಂತಂದ ಹೇಳಿದ್ರೆ 2. ಸೊ ಟ್ರೈ ಮಾಡ್ರಿ. ಸೇಮ್ ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ಬರ್ಕೋಬೇಕು. ಬರ್ಕೊಂಡ್ ನಂತರ ನಿಮ್ದು ಆನ್ಸರ್ ಏನ್ ಬರುತ್ತೆ ಅಂತಂದ ಹೇಳಿ ಕಮೆಂಟ್ ಅಲ್ಲಿ ಹಾಕೋಬೇಕು. ಸೊ 1 2 3 4 ಇದ್ರಲ್ಲಿ ಯಾವ ಆಪ್ಷನ್ ಬರುತ್ತೆ ಅದನ್ನ ಆಪ್ಷನ್ ಅನ್ನ ಏನಪ್ಪಾ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ. ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಈ ಕ್ವಶನ್ ಏನಪ್ಪಾ ಅಂತಂದ್ರೆ ಬಹಳ ಇಂಪಾರ್ಟೆಂಟ್. ನೀವೆಲ್ಲರೂ ಸೇರಿ ನನ್ ಜೊತೆ ಬಿಡಿಸ್ತಾ ಇದೀವಿ. ನೀವೆಲ್ಲರೂ ಸೇರಿ ಏನಪ್ಪಾ ಅಂತಂದ್ರೆ ನನ್ ಜೊತೆಗೆ ಬಿಡಿಸ್ತಾ ಇದೀರಾ. ಇಲ್ಲಿ ಏನೈತಲ್ಲ ಇವಾಗ ಮಾಡುವಾಗ ತುಂಬಾ ಟೈಮ್ ಹಿಡಿಯುತ್ತೆ. ಬಟ್ ಆದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಜಸ್ಟ್ 30 ಸೆಕೆಂಡ್ ಅಲ್ಲಿ ಮಾಡ್ತೀರಿ. ಇಲ್ಲಿ ನೋಡ್ರಿ ಇಲ್ಲಿ ಏನ್ ಕೊಟ್ಟಿದಾನ ಇದನ್ನ ಸೇಮ್ ಹಂಗ ಬರ್ಕೋಬೇಕು. ಇಲ್ಲಿ ನೋಡ್ರಿ ನಾ ಹೆಂಗ್ ಬರ್ಕೋತೇನೆ ಹಂಗ ಬರ್ಕೊಡ್ರಿ. 4 ಈ 4ನ ಸೇಮ್ ಅದೇ ತರ ಬರ್ಕೊಬೇಕು. ಆಮೇಲೆ ಈ ತರ ಹಿಂಗ್ ಬಂದೈತಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮೇಲ್ಗಡೆ ಆಮೇಲೆ ಈ ತರ ಏನೋ ಹಿಂಗ್ ಮೇಲ್ಗಡೆ ಕೊಟ್ಟಿದಾನ ಹನುಮಂತನ್ ಬಾಲ್ ತರ. ಆಮೇಲೆ ನೆಕ್ಸ್ಟ್ ಈ ತರ ಐತೆ. ಆಮೇಲೆ 5 ಐತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಗೆರೆ ಐತೆ. ಸೇಮ್ ಅದೇ ತರ ಬರ್ಕೊಳ್ರಿ. ಹಿಂದ್ಗಡೆ ತಿದ್ಕೊಳ್ರಿ. 2-3 ಸಾರಿ ಬೇಕಾದ್ರೆ ತಿದ್ದ್ರಿ ಇದನ್ನ ನಡೀತೈತಿ. ಬಟ್ ಅದ್ರ ನನಗೇನಪ್ಪಾ ಅಂತಂದ ಹೇಳಿದ್ರೆ ಆನ್ಸರ್ ಅನ್ನ ನೀವು ಮಾಡಕ್ ಕಲಿಬೇಕಷ್ಟ. ನೀವು ಟೈಮ್ ತಗೊಳ್ರಪ್ಪ ಇನ್ನೊಂದ್ ಸ್ವಲ್ಪ ಟೈಮ್ ತಗೊಳ್ರಿ ನಂಗೆ ನಡೀತಿತ್ತ. ಬಟ್ ಅದ್ರ ಆನ್ಸರ್ ಅನ್ನ ಮಾಡಕ್ ಕಲಿಬೇಕು. ಸೊ ಅದು ಏನಂತಂದ ಹೇಳಿದ್ರೆ ನಮಗ್ ಬೇಕಾಗಿರೋದು. ಸೊ ಎಕ್ಸಾಮ್ ಅಲ್ಲಿ ನಾ ಬರಂಗಿಲ್ಲ ಅಥವಾ ಬೇರೆಯವ್ರು ಬರಂಗಿಲ್ಲ. ಉಳ್ದವ್ರು ಏನೇನೋ ಅಂತಿರ್ತಾರ ಅವ್ರ ಬಗ್ಗೆ ಟೆನ್ಷನ್ ತಗೊಳಂಗಿಲ್ಲ. ನೀವು ನಿಮಗ್ ಸಾಲ್ವ್ ಆಗಿ ನಿಮ್ಗೆ ಈಸಿ ಅನಿಸಿ ನೀವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ ಸ್ಕೋರ್ ಮಾಡಿ ನೀವೇನಾಗ್ಬೇಕು ಜಾಬ್ ಅನ್ನ ಹಿಡಿಬೇಕು. ಬೇರೆಯವ್ರ ಮಾತನ್ನ ಕೇಳೋಕ್ ಹೋಗ್ಬೇಡ್ರಿ. ಇದಕ್ಕಿಂತ ಈಸಿ ಇಲ್ಲಿ ಕನ್ನಡದ ಯಾರು ಹೇಳ್ಕೊಡಂಗಿಲ್ಲ ಅನ್ಕೊತೀನಿ ನಾನು. ನನ್ಗೆ ಅಷ್ಟೊಂದು ಗರ್ವ ಅಂತಲ್ಲ, ನಿಮ್ಗೆ ಈಸಿ ಆಗಿರೋದು ಹೇಳ್ಕೊಡ್ತಾ ಇದೀನಿ ಅಷ್ಟೇ. ನನ್ಗೂ ಒಂದೆಲ್ಲಾದ್ರೂ 3 ಮಿಲಿಯನ್ 4 ಮಿಲಿಯನ್ ಆಗಿದ್ರು ಒಂದ್ ಸ್ವಲ್ಪ ಎಲ್ಲಾದ್ರೂ ಇರ್ತಿತ್ತು. ಅಷ್ಟೊಂದೆಲ್ಲ ಇಲ್ರು ಇನ್ನು ಸಬ್ಸ್ಕ್ರೈಬರ್ಸ್. ಎಸ್ ಯಾವ ಆಪ್ಷನ್ ಕರೆಕ್ಟ್ ಆಗತ್ತ ನೋಡ್ರಿ. ಆಪ್ಷನ್ 1 2 3 4 ಒಳಗಡೆ ನಿಮ್ದು ಏನ್ ಆನ್ಸರ್ ಬಂದೈತಿ ಈ ತರ ಬರ್ಕೊಂಡ್ ಹಿಂದ್ಗಡೆ ತಿದ್ದಿದ್ ನಂತರ ಯಾವ ತರ ಬಂದಿರುತ್ತೆ ನೋಡ್ರಿ ಈ ರೀತಿಯಾಗಿ ಬಂದಿರುತ್ತೆ.
ಸೊ ನಮ್ಗೇನಪ್ಪಾ ಅಂತಂದ ಹೇಳಿದ್ರೆ ಯಾವ ರೀತಿಯಾಗಿ ಬಂದಿರುತ್ತೆ ನೋಡ್ರಿ, ಬೇಕಾದ್ರೆ ಇನ್ನೊಂದ್ಸರಿ ನೋಡ್ಕೊಡ್ರಿ. ಸೊ ಇಲ್ಲಿ ಈ ತರ 5 ಬಂದಿರುತ್ತ. ಆಮೇಲೆ ನೆಕ್ಸ್ಟ್ ಈ ರೀತಿಯಾಗಿ ಬಂದೈತೆ. ಆಮೇಲೆ ಇಲ್ಲೇನಪ್ಪಾ ಅಂತಂದ್ರೆ ಈ ರೀತಿಯಾಗಿ ಹನುಮಂತನ ಬಾಲ್ ತರ ಬಂದೈತೆ. ಆಮೇಲೆ ಓಂ, ಸೊ ಕೆಳಗಡೆ ಗೆರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇದು ಮಚ್ಚ ತರ. ಆಮೇಲೆ 4 ಈ ರೀತಿಯಾಗಿ ಬಂದೈತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದು ಈ ತರ. ಸೊ ಎಲ್ರಿಗೂ ಬಂದೈತಾ, ಕ್ಲಿಯರ್ ಆಗಿ ನೋಡ್ಕೊಡ್ರಿ. ಈ ತರ ಎಲ್ರಿಗೂ ಬಂದಿರುತ್ತ. ಬೇಕಾದ್ರೆ ಇನ್ನೊಂದ್ಸರಿ ತಿದ್ಬಿಟ್ಟು ನೀವೇನಂತಂದ ಹೇಳಿದ್ರೆ ಮಾಡ್ಕೋಬೇಕು. ಈ ಆಪ್ಷನ್ ಯಾವ್ದ್ರಲ್ಲಿ ಬರುತ್ತಾ, ಈ ತರ 5 ಐತೆ, ಇಲ್ಲಿ ಐತಿ. ಆಮೇಲೆ ಇದು ಕರೆಕ್ಟ್ ಐತಿ, ಇದು ಬರಂಗಿಲ್ಲ. ಸೊ ಎಲ್ಲಾ ಕಡೆ ಸೇಮ್ ಐತೆ. ಆಮೇಲೆ ಇಲ್ಲಿ ಕೂಡ ಎಲ್ಲಾ ಕಡೆ ಸೇಮ್ ಐತೆ. ಸೊ ನೆಕ್ಸ್ಟ್ ನೋಡ್ರಿ, ಇದು ನೋಡ್ರಿ, ಇದು ಈ ಕಡೆ ಹಿಂಗ ಬರ್ಬೇಕು. ಇಲ್ಲಿ ಬಂದೈತಿ, ಬಟ್ ಆದ್ರೆ ಇಲ್ಲಿ ಇಲ್ಲ. ಆಮೇಲೆ ಇಲ್ಲಿ ಐತೆ. ನೆಕ್ಸ್ಟ್ ನೋಡ್ರಿ, ಇದು ಸೇಮ್ ಐತಿ, ಇದು ಸೇಮ್ ಐತಿ, ಇಲ್ಲೂ ಸೇಮ್ ಕೊಟ್ಟಿದಾನ. ಬಟ್ ಆದ್ರೆ ಇಲ್ಲಿ 4 ಒಂಥರ ಕೊಟ್ಟಿದಾನ ಸೇಮ್ ಇದ್ದಂಗ. ಬಟ್ ಆದ್ರೆ ನಮ್ದು ಆಪ್ಷನ್ 1 ಏನಪ್ಪಾ ಅಂತಂದ್ರೆ ಎಕ್ಸಾಕ್ಟ್ಲಿ ಸೇಮ್ ಆಗತ್ತ. ನಮ್ದು ಆಪ್ಷನ್ 1 ಏನಪ್ಪಾ ಅಂತಂದ್ರೆ ಇದ್ರೊಳಗ ಕರೆಕ್ಟ್ ಆಗತ್ತ. ಕ್ಲಿಯರ್ ಎಲ್ರಿಗೂ? ಎಸ್, ಇದೇ ತರ ಮಾಡ್ಬೇಕು ಕಂಪಲ್ಸರಿ. ಇಲ್ಲ ಅಂತಂದ ಹೇಳಿದ್ರೆ ನಿಮ್ಗ ಲಾಸ್. ಎಸ್, ಇದನ್ನ ನೋಡ್ರಪ್ಪ, ಹೋಮ್ ವರ್ಕ್ ನಂಬರ್ 3. ಹೋಮ್ ವರ್ಕ್ ನಂಬರ್ ಏನಪ್ಪಾ ಅಂತಂದ ಹೇಳಿದ್ರೆ 3 ಅಂತಂದ ಹೇಳ್ಬಿಟ್ಟು, ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ತಗೊಳ್ರಿ. ಒಂದು ಹಾಳೆಯನ್ನ ತಗೊಳ್ರಿ ಖಾಲಿ. ಸೊ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಸೇಮ್ ಎ ಹಿಂಗ ಬರ್ಕೋಬೇಕ್ರು. ಅಲ್ಲಿ ಹೆಂಗ್ ಕೊಟ್ಟಿದಾನಲ್ಲ ಹಂಗ ಬರ್ಕೋಬೇಕು. ನಾವ್ ಮತ್ತ ನೀವು ಎ ಅಂತಂದ ಹೇಳ್ಬಿಟ್ಟು ಹಿಂಗ್ ಬರ್ಕೊಂಡಿರಿ, ಏನ ಇದೇ ತರ ಬರ್ಕೋಬೇಕು. ಅಲ್ಲಿ ಹೆಂಗ್ ಕೊಟ್ಟಿದಾನ ಹಂಗೆ. ಇಲ್ಲಾಂದ್ರೆ ಆನ್ಸರ್ ರಾಂಗ್ ಆಗುತ್ತೆ. ಮತ್ ಕ್ಯೂ ಬರ್ಕೊಂಡು ಹಿಂದ್ಗಡೆ ಇದು ಮಾಡ್ರಿ, ರಿಟರ್ನ್ ತಿರ್ಗಿಸ್ರಿ. ಆಮೇಲೆ ಅದ್ರ ಮೇಲೆ ಬರೀರಿ ನಿಮ್ಗೆ ಯಾವ ಆಪ್ಷನ್ ಬಂದಿರುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ಹಾಕ್ಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅವಾಗ್ಲೇ ಏನೋ ಒಂದು ಡಿಸ್ಕಷನ್ ಮಾಡ್ತಾ ಇದ್ವಿ. ಇವಾಗ ಇನ್ನೊಂದು ಪಾಯಿಂಟ್ ಹೇಳ್ತೇನೆ, ನೆನಪಂತು. ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತಂದ ಹೇಳ್ಬಿಟ್ಟು, ನಿಮ್ಗೆ ಎಲ್ರಿಗೂ ಗೊತ್ತೈತಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತ ಹೇಳ್ಬಿಟ್ಟು. ಸೊ ಅದ್ರಲ್ಲಿ ಇವನ್ ಟೈಮ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಒಬ್ಬ ಕಾನೂನು ಸದಸ್ಯ ಬಂದಿರ್ತಾನೆ. ಅವನ ಹೆಸರು ಏನಪ್ಪಾ ಅಂತಂದ ಹೇಳಿದ್ರೆ ಥಾಮಸ್ ಮೆಕಾಲೆ. ಸರ್ ಥಾಮಸ್ ಮೆಕಾಲೆ ಅಂತ ಹೇಳಿ ಬಂದಿರ್ತಾರೆ. ಇವ್ರ ಸಲಹೆ ಪ್ರಕಾರ ಶಿಕ್ಷಣಕ್ಕೆ ಏನ್ ಮಾಡ್ತಾರಪ್ಪಾ ಅಂತಂದ ಹೇಳಿದ್ರೆ 1 ಲಕ್ಷ ರೂಪಾಯಿಯನ್ನ ತೆಗೆದಿಡ್ತಾರ. ಆಗಿನ ಟೈಮ್ ಅಲ್ಲಿ ಶಿಕ್ಷಣಕ್ಕೆ 1 ಲಕ್ಷ ರೂಪಾಯಿ ಅಂತಂದ ಹೇಳಿದ್ರೆ ಭಾರತ ಶಿಕ್ಷಣಕ್ಕೆ ತೆಗೆದಿಡ್ತಾರ ಅಂತ ಒಬ್ಬ ವ್ಯಕ್ತಿ, ವಿಲಿಯಂ ಬೆಂಟಿಂಗ್. ಆಮೇಲೆ ಇವ್ರ ಜೊತೆ ಇವ್ರೇನಪ್ಪಾ ಅಂತಂದ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯ್ ಜೊತೆಗೆ ಸೇರ್ಬಿಟ್ಟು ಸತಿ ಸಹಗಮನ ಪದ್ಧತಿಯನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ರದ್ದು ಮಾಡ್ತಾರೆ. ಯಾವಾಗ 1829 ಆ ಟೈಮ್ ಅಲ್ಲಿ ಏನೋ ಅಂತ ಹೇಳ್ಬಿಟ್ಟು. ಆಮೇಲೆ ನಿಮ್ಗೆ ಒಂದ್ ಕ್ವಶನ್, ರಾಜಾರಾಮ್ ಮೋಹನ್ ರಾಯರಿಗೆ ರಾಜ ಅಂತಂದ ಹೇಳಿ ಬಿರುದು ನೀಡಿದಂತಹ ಮೊಘಲ್ ದೊರೆ ಯಾರು ಅಂತಂದ ಹೇಳಿ ನಮ್ಗೆ ಹೇಳ್ಬೇಕು. ಸೊ ಅದನ್ನ ಹಾಕ್ಬಿಡ್ರಿ. ಅಂದ್ರೆ ಜಸ್ಟ್ ನೆನಪು ಬಂದಾಗ ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡ್ಬಿಡ್ಬಿಡೋದು. ಅವಾಗ ಏನಂತಂದ್ರೆ ತಲೆ ಕೂತ್ಬಿಡ್ತಾವ. ಎಸ್ ನೋಡ್ರಿ, ಎಸ್ ಇದು ಕೂಡ ಏನಪ್ಪಾ ಅಂತಂದ್ರೆ ಚೆನ್ನಾಗಿರೋದು ಇದು. ಇವಾಗ ಏನ್ ಮಾಡ್ಬೇಕು ನೀವು, ಸಿಂಪಲ್ ಆಗಿ ನಾನ್ ಹೇಳ್ದಂಗ್ ಮಾಡ್ಕೊಡ್ರಿ. ಸರ್ ಇಂಥ ಡಯಾಗ್ರಾಮ್ ನಾವು ಹೆಂಗ್ ಬಿಡಿಸೋದ್ರಿ, ಬಹಳ ಟೈಮ್ ಹಿಡಿಯತ್ರಿ ಅಂತಂದ ಹೇಳ್ತಿರಲ್ಲ. ಜಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ತರ ನೋಡ್ರಿ. ಸೊ ಇಲ್ಲೇನಪ್ಪಾ ಅಂತಂದ್ರೆ ಗೆರೆ ಈ ಕಡೆ ಐತೆ. ಇಲ್ಲೇನಪ್ಪಾ ಅಂತಂದ್ರೆ ಈ ತರ ಹಾಕೊಳ್ರಿ. ಇಲ್ಲಿ ಏನಂತಂದ್ರೆ ಈ ತರ ಹಾಕೊಡ್ರಿ. ಇದನ್ನೇನಪ್ಪಾ ಅಂತಂದ್ರೆ ಒಂದ್ ಸ್ವಲ್ಪ ರಫ್ ಆಗಿ ಮಾಡ್ಕೊಡ್ರಿ ಈ ತರ ಅಷ್ಟ. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ತರ ಐತಿ. ಇದನ್ನು ಕೂಡ ಏನಪ್ಪಾ ಅಂತಂದ್ರೆ ಸ್ವಲ್ಪ ಹಿಂಗ ರಫ್ ಆಗಿ ಮಾಡ್ಕೊಡೋದು ಅಷ್ಟ. ಆಮೇಲೆ ಕೆಳಗಡೆ ಏನಪ್ಪಾ ಅಂತಂದ್ರೆ ಈ ತರ ರಫ್ ಆಗಿ ಮಾಡ್ಕೊಡ್ರಿ. ಇಲ್ಲಿ ಐತಲ್ಲ ಈ ಟ್ರಯಾಂಗಲ್, ಇದನ್ನ ತಿದ್ಕೊಡ್ರಿ, ಜೋರಾಗಿ ತಿದ್ಕೊಡ್ರಿ. ಇದನ್ನ ನಾರ್ಮಲ್ ಟ್ರಯಾಂಗಲ್ ಹಾಕ್ರಿ. ಆಮೇಲೆ ಇದು ಕೂಡ ಏನಂತಂದ್ರೆ ನಾರ್ಮಲ್ ಟ್ರಯಾಂಗಲ್ ಐತಿ. ಇಲ್ಲಿ ಕಲರ್ ತುಂಬಿದ ಟ್ರಯಾಂಗಲ್ ಐತಲ್ಲ, ಇದನ್ನ ಸ್ವಲ್ಪ ಜಾಸ್ತಿ ತಿದ್ರಿ. ಇಷ್ಟೇ, ಇದನ್ ಮುಗಿತು. ನನಗೆ ಎಷ್ಟು ಟೈಮ್ ಹಿಡಿತಪ್ಪ, 10 ಸೆಕೆಂಡ್ ಹಿಡಿತು, 10ರಿಂದ 15 ಸೆಕೆಂಡ್. ರಿಟರ್ನ್ ನೋಡಕ್ ಏನಂತಂದ ಹೇಳಿದ್ರೆ ಒಂದ್ 15 ಸೆಕೆಂಡ್ ಅಷ್ಟೇ, ಮುಗಿದೋಯ್ತು. ಆನ್ಸರ್ ಈಸಿಯಾಗಿ ಬಂದಿರುತ್ತೆ. ಟ್ರೈ ಮಾಡ್ರಿ ನೋಡೋಣ. ನೀವು ಟೈಮ್ ತಗೊಳ್ರಿ, ಈಗ ನಡೀತಿ. ಇವಾಗ ಏನಪ್ಪಾ ಅಂತಂದ್ರೆ ಟೈಮ್ ತಗೊಳ್ರಿ. ಬಟ್ ಆದ್ರೆ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ನ ತೆಗಿಯೋಕ್ ಟ್ರೈ ಮಾಡ್ಬೇಕು. ಸೊ ಇವಾಗ ನಾನು ಟ್ರೈ ಮಾಡ್ತೀನಿ ನಿಮ್ ಜೊತೆಗೇನೆ, ಯಾವ ತರ ಆನ್ಸರ್ ಬಂದಿರತ್ತೆ ಅಂತಂದ ಹೇಳ್ಬಿಟ್ಟು. ಎಕ್ಸಾಕ್ಟ್ಲಿ ಹಂಗ ಬಿಡಿಸ್ಬೇಕಂತಂದ ಏನಿಲ್ಲ, ನಮಗ ಅರ್ಥ ಆದ್ರೆ ಸಾಕು. ನಮಗ ಆನ್ಸರ್ ಬಂದು ಅರ್ಥ ಆದ್ರೆ ಸಾಕಪ್ಪ. ಬಿಡಿಸ್ರಿ, ಎಲ್ರು ಟ್ರೈ ಮಾಡ್ರಿ, ಸುಮ್ನೆ ಕೂತ್ಕೋಬೇಡ್ರು. ಒಬ್ಬ ವಿದ್ಯಾರ್ಥಿ ಆದವನ್ ಏನಂತಂದ ಹೇಳಿದ್ರೆ ಗುರು ಹೇಳ್ದಂಗ್ ಕೇಳಲೇಬೇಕು, ಟ್ರೈ ಮಾಡ್ಲೇಬೇಕು. ಅವಾಗ ಏನಂತಂದ ಹೇಳಿದ್ರೆ ವಿದ್ಯೆ ತುಂಬಾ ಈಸಿಯಾಗಿ ತಲೆಗೆ ಹೋಗುತ್ತೆ. ನೀವು ನನ್ನನ್ನ ಇಷ್ಟಪಡ್ಬೇಕು, ನಾನು ಹೇಳೋದ್ನ ಇಷ್ಟಪಡ್ಬೇಕು. ಆಮೇಲೆ ನಿಮ್ಗೆ ಏನಂತಂದ ಹೇಳಿದ್ರೆ ನಾನು ಪ್ರತಿಯೊಂದು ಪಾಠ ಮಾಡಿರೋದು ಕೂಡ ನಿಮ್ಗೆ ಇಷ್ಟ ಆಗತ್ತೆ. ನೀವೇನ್ ಬಿಡೋಪ್ಪ ಸರ್ ಏನೋ ಹೇಳ್ತಾ ಅಂತಂದ ಹೇಳಿ ತಲೆಯಾಗಿ ಇಟ್ಕೊಂಡ್ ಎಲ್ರ ನನ್ ಕ್ಲಾಸ್ ನೋಡಕತ್ರಿ ಅಂತಂದ ಹೇಳಿದ್ರೆ ದೇವ್ರನಿಗೂ ಅರ್ಥ ಆಗಂಗಿಲ್ಲ. ಹೆಂಗಂತಂದ ಹೇಳಿದ್ರೆ ಒಂದು ಗುರು ಶಿಷ್ಯರ ಬಾಂಧವ್ಯ ಇರ್ಬೇಕು. ಅವಾಗ ನಾನ್ ಹೇಳಿದ್ದೆಲ್ಲ ಏನಂತಂದ್ರೆ ನಿಮ್ ತಲೆ ಹೋದು, ಇವ್ರು ನಮ್ ಸರ್ಪ, ಇವ್ರು ನೋಡಿ ಇವ್ರೆಲ್ಲಾ ಹೇಳಿದ್ ಮಸ್ತ್ ಅರ್ಥ ಆಗತ್ತ, ಹಂಗಾಗತ್ತ. ಅರ್ಥ ಆದ್ರ ಅಷ್ಟನ್ರಿ. ಅರ್ಥ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಸರ್ ನೀವ್ ಹೇಳೋದ್ ಅರ್ಥ ಆಗ್ತಿಲ್ಲ ಅಂತಂದ ಹೇಳ್ಬಿಡ್ರಿ ಡೈರೆಕ್ಟ್ ಆಗಿ, ಕ್ಲಾಸ್ ಮಾಡೋದೇ ಬಿಟ್ಬಿಡು. ಬಟ್ ಆದ್ರೆ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಕಲಿಬೇಕು, ಜಾಬ್ ಹಿಡ್ಕೊಂಡು ಹೋಗ್ತಾ ಇರ್ಬೇಕು. ಮನಿಗೂ ಭಾರ ಆಗಿರ್ಬೋದು,
ಆಮೇಲೆ ಊರಿಗೂ ಭಾರ ಆಗಿರ್ಬಾರ್ದು. ಕ್ಲಿಯರ್. ಸೊ ಎಲ್ರು ಹಾಕೊಂಡ್ರ ನಿಮ್ಗೆ ಆನ್ಸರ್ ಯಾವ ತರ ಬರುತ್ತೆ ಅನ್ನೋದನ್ನ ನಾನು ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಯಾವ ತರ ಬರುತ್ತಪ್ಪ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಬಂದಿರುತ್ತೆ ನಿಮ್ಗೆ. ಇಲ್ಲಿ ನೋಡ್ರಿ. ಸೊ ಎಲ್ರಿಗೂ ಗೊತ್ತಾಗ್ತೈತಾ? ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಬಂದಿರುತ್ತ. ಟ್ರೈ ಮಾಡ್ರಿ ನೋಡೋಣ. ಈ ತರ ಬಂದಿರುತ್ತೆ ನೋಡ್ರಿ. ಸೊ ಎಷ್ಟನೇ ಆಪ್ಷನ್ ಅಪ್ಪ ಅಂತಂದ ಹೇಳಿದ್ರೆ 4ನೇ ಆಪ್ಷನ್ ಬಂದಿರುತ್ತೆ. ಇಲ್ಲೈತ್ ನೋಡ್ರಿ. ಈ ತರ ಬಂದಿರುತ್ತ. ಎಲ್ರು ಟ್ರೈ ಮಾಡ್ರಿ, ಎಲ್ರಿಗೂ ಬಂದೈತಾ? ಸೊ ಇಲ್ಲೇನಂತಂದ ಹೇಳಿದ್ರೆ ಈ ರೀತಿಯಾಗಿ ಬಂದಿರುತ್ತೆ. ಇದರಲ್ಲಿ ನೀವು ಫಿಲ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಕೆಳಗಡೆ ಈ ತರ ಬಂದಿರುತ್ತೆ, ಇದ್ರಲ್ಲಿ ಫಿಲ್ ಆಗಿರತ್ತ. ಇಲ್ಲಿ ಮೇಲ್ಗಡೆ ಟ್ರೈ ಇದು ಫಿಲ್ ಆಗಿರ್ತೈತೆ. ಆಮೇಲೆ ಕೆಳಗಡೆ ಇಲ್ಲಿ ನೋಡ್ರಿ. ಸೊ ಈ ತರ ಏನೈತಲ್ಲ ಇದು ಫಿಲ್ ಆಗಿರತ್ತ, ಇದು ಫಿಲ್ ಆಗಿರಲ್ಲ ಬ್ಲಾಕ್ ಕಲರ್ ಇಂದ. ಆಮೇಲೆ ನೆಕ್ಸ್ಟ್ ಇದು ಎಲ್ಲಾ ಕಡೆ ಫಿಲ್ ಆಗಿರತ್ತ, ಇದು ಫಿಲ್ ಆಗಿ ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ 4th ಆಪ್ಷನ್ ಬಂದಿರುತ್ತೆ. ಕ್ಲಿಯರ್ ಎಲ್ರಿಗೂ ಬಂದೈತಾ? ಟ್ರೈ ಮಾಡ್ರಿ. ಎಸ್. ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಟ್ರೈ ಮಾಡ್ರಿ ಇದನ್ನ. ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ ಹೋಮ್ ವರ್ಕ್ ನಂಬರ್ 4. ಸೊ ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ ನೋಡ್ರಿ, ಪೇಪರ್ ದಲ್ಲಿ ಬರ್ಕೊಡ್ರಿ. ಸೇಮ್ ಹೆಂಗ್ ಕೊಟ್ಟಿದಾನ ಅದೇ ತರ ಈ ತರ ಬರ್ಕೋಬೇಕು 4 ನ. ಜಿ ಅಂತಂದ್ ಹೇಳಿ ಬರ್ಕೊಡ್ರಿ. ಆಮೇಲೆ ಪಿ ಕೆ. ಸೊ ಎಲ್ಲಾನು ಕರೆಕ್ಟ್ ಆಗಿ ಬರ್ಕೊಂಡು ಯಾವ ಆಪ್ಷನ್ ಬರುತ್ತೆ ಅಂತಂದ ಹೇಳಿ ನನಗ ನೀವ ಆನ್ಸರ್ ಅನ್ನ ಹಾಕ್ಬೇಕು. ಎಸ್ ಅದೇ ತರ ನೋಡ್ರಿ. ಲಾಸ್ಟ್ ಕ್ವಶನ್. ಲಾಸ್ಟ್ ಕ್ವಶನ್ ಇನ್ನೂ ಇಲ್ಲ, ಇನ್ನೂ ಇದಾವ ಕ್ವಶನ್ಸ್. ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4. ಸೊ ಇದ್ರಲ್ಲೂ ಕೂಡ ಏನಂತಂದ ಹೇಳಿದ್ರೆ ಯಾವ ಆಪ್ಷನ್ ಬರುತ್ತೆ ಅಂತಂದ ಹೇಳ್ಬಿಟ್ಟು ನನಗೇನಪ್ಪಾ ಅಂತಂದ ಹೇಳಿದ್ರೆ ನೀವು ಆನ್ಸರ್ಸ್ ಗಳನ್ನ ಹಾಕ್ಬೇಕು. ಈಸಿ ಆಗೈತೆ. ಸೊ ಇದ್ರ ಉಲ್ಟಾ ರಿಟರ್ನ್ ತಿರುಗಿಸ್ರಿ ಯಾವ ತರ ಬರುತ್ತಾ ಆ ಆಪ್ಷನ್ ಯಾವ್ದೈತದ ಅಂತ ಹೇಳಿ ನೀವು ನನಗ ಹೇಳ್ಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದ್ರಲ್ಲಿ ಒಂದು ಸ್ವಲ್ಪ ಹಂಗ ನಮ್ ಭಾರತ ದೇಶದ ಬಗ್ಗೆ ಬಂದ ತಕ್ಷಣ ಈಸಿಯಾಗಿ ಏನಂತಂದ ಹೇಳಿದ್ರೆ ನಮ್ಗ ಸ್ವಲ್ಪ ಕೆಲವೊಂದು ಕ್ವಶನ್ಸ್ ಗಳು ಅರ್ಥ ಆಗಬೇಕು. ಸೊ ಇಲ್ಲಿ ಎಲ್ಲಾ ಕಡೆ ಏನಪ್ಪಾ ಅಂತಂದ ಹೇಳಿದ್ರೆ 3 ಕಡೆ ನೀರ್ ಐತೆ. ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನ ಹೊಂದಿರುವ ರಾಜ್ಯ ಯಾವ್ದಂತಂದ ಹೇಳಿದ್ರೆ ಗುಜರಾತ್ ಅಂತಂದ ಹೇಳ್ತೀವಿ. ಯಾವ್ದು? ಗುಜರಾತ್. 1600 ಕಿಲೋಮೀಟರ್ ಅನ್ನ ಹೊಂದೈತಿ. ಅತಿ ಕಡಿಮೆ ಯಾವ್ದಪ್ಪಾ ಅಂತಂದ ಹೇಳಿದ್ರೆ ನೀವೆಲ್ಲಾ ಎಂಜಾಯ್ ಮಾಡಿ ಬಂದಿರ್ತೀರಿ, ಗೋವಾ. ಸೊ 100 ಕಿಲೋಮೀಟರ್ ಏನಪ್ಪಾ ಅಂತಂದ್ರೆ ಕರಾವಳಿ ಉದ್ದವನ್ನ ಹೊಂದೈತೆ. ಟೋಟಲ್ ಕರಾವಳಿ ಉದ್ದ ಎಷ್ಟೈತಪ್ಪಾ ಅಂತಂದ್ರೆ 7516.5 ಕಿಲೋಮೀಟರ್ ಉದ್ದವನ್ನ ಹೊಂದೈತೆ. ಎಲ್ಲ ಏನಪ್ಪಾ ಅಂತಂದ್ರೆ ದ್ವೀಪಗಳನ್ನ ಸೇರಿಸ್ಬಿಟ್ಟು. ಬಟ್ ಆದ್ರ ಇದು ನೋಡ್ರಿ, ದ್ವೀಪಗಳನ್ನ ಬಿಟ್ಟು ಎಷ್ಟು ಕಿಲೋಮೀಟರ್ ಐತಪ್ಪ ಅಂತಂದ್ರೆ 6100 ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ಹೊಂದೈತೆ. ಸೇಮ್ ಅದೇ ತರ ಪ್ರಪಂಚ ಅಂತ ಬಂತು ಅಂತಂದ ಹೇಳಿದ್ರೆ ಅದನ್ನು ನೆನ್ಪಿಟ್ಕೊಳ್ರಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಉದ್ದದ ಕರಾವಳಿ ಪ್ರದೇಶವನ್ನ ಹೊಂದಿರುವ ದೇಶ ಯಾವುದು ಅಂತಂದ ಹೇಳಿದ್ರೆ ಕೆನಡಾ ದೇಶ ಅಂತಂದ ಹೇಳ್ತೀವಿ. ಯಾವ್ದಂತಂದ ಹೇಳ್ತೀವಿ? ಕೆನಡಾ ದೇಶ ಅಂತಂದ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ನೆನ್ಪಿಟ್ಕೊಳ್ರಿ. ಯಾವಾಗಾದ್ರೂ ಏನಂತಂದ ಹೇಳಿದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಬಂದೇ ಬರುತ್ತೆ. ಕ್ಲಿಯರ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಬಾಲ್ ಗಂಗಾಧರ್ ತಿಲಕರ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 2 ಪತ್ರಿಕೆಗಳನ್ನ ಇದು ಮಾಡ್ತಾರೆ, ಕೇಸರಿ ಮತ್ತು ಮರಾಠ ಅಂತಂದ ಹೇಳ್ಬಿಟ್ಟು. ಕೇಸರಿ ಮತ್ತು ಮರಾಠ ಅಂತಂದ ಹೇಳ್ಬಿಟ್ಟು. ಸೇಮ್ ಅದೇ ತರ ಆನಿ ಬೆಸೆಂಟ್ ಕೂಡ ಏನಪ್ಪಾ ಅಂತಂತ ಹೇಳಿದ್ರೆ ಒಂದ್ 2-3 ಪತ್ರಿಕೆಗಳನ್ನ ರಿಲೀಸ್ ಮಾಡ್ತಾರ. ಸೊ ಆ ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ಗಳನ್ನ ಹಾಕ್ರಿ. ನೀವು ಹಾಕ್ರು, ನಾನು ಓದ್ತೀನಿ. ಯಾಕಂತಂದ ಹೇಳಿದ್ರೆ ನಾನು ಕೂಡ ಎಕ್ಸಾಮ್ ಪ್ರಿಪೇರ್ ಆಗತ್ತೀನಿ. ನೀವು ಆನ್ಸರ್ಸ್ ಗಳನ್ನ ಹೇಳ್ರಿ ಅಂತಂದ ಹೇಳಿ ನಂಗೂ ನೆನ್ಪಿಡ್ತಾವ, ಓ ಈ ಹುಡುಗ ಹಾಕಿತ್ತಲ್ಲ ಅಂತಂದ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.